ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಹೆಲ್ತಿ ಕುಕ್ಕಿಂಗ್ ದೇಹಾಮೃತ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೋಟೆಲ್ ಸ್ಟೈಲಲ್ಲಿ ಗ್ರೇವಿ ಮಾಡೋದು ಹೇಗೆ, ಹಾಗೆ ಆ ಗ್ರೇವಿ ಮಸಾಲೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಗ್ರೇವಿ ಮಸಾಲ ಪುಡಿನ ನೀವು ರೆಡಿ ಮಾಡಿಟ್ಕೊಂಡ್ರೆ ಯಾವ ಗ್ರೇವಿಗಾದರೂ ನೀವು ಇದನ್ನು ಹಾಕ್ಕೋಬೋದು. ನಾನ್ ವೆಜ್ ಆಯಿತು, ಹಾಗೆ ಸುವರ್ಣಗಡ್ಡೆ ಯಾವುದೇ ಗ್ರೇವಿ ಮಾಡಿಕೊಂಡ್ರೂ ಕೂಡ ನೀವು ಇದನ್ನು ಆರಾಮ್ಸೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ. ನಾನು ಈ ಗ್ರೇವಿ ಮಸಾಲೆನ ಈ ಚೆನ್ನ ಮಸಾಲ ಗ್ರೇವಿ ಜೊತೆಗೆ ನಾನು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತಾ, ಹಾಗೆ ನಿಮಗೆ ಮಸಾಲೆ ಪೌಡರ್ನ ರೆಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಂಡು ಬಂದುಬಿಡ್ತೀನಿ. ಇದು ನೋಡಿ, ಚೆನ್ನ ಮಸಾಲ ಗ್ರೇವಿ ನಮಗೆ ಪೂರಿಗೆ, ಚಪಾತಿಗೆ, ಪರೋಟಾಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಕಡಲೆಕಾಳನ್ನು ಒಂದು ಓವರ್ ನೈಟ್ ಇದನ್ನು ನೆನೆಸಿಟ್ಟಿದ್ದೆ. ಆನಂತರ ನಾವು ಕುಕ್ಕರಿಗೆ ಕಾಳು ಮುಳುಗುವಷ್ಟು ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಅರಿಶಿಣ ಹಾಕ್ತಾಯಿದ್ದೀನಿ, ಅರ್ಧ ಟೇಬಲ್ ಟೀ ಸ್ಪೂನಷ್ಟು ಅರಿಶಿಣ. ಜೊತೆಗೆ ನಾವು ಸ್ವಲ್ಪ ಇದಕ್ಕೆ ಉಪ್ಪಿಗೋಸ್ಕರ, ಟೇಸ್ಟ್ ಆಗಲಿಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕುಕ್ಕರ್ ನೀಡಲನ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು 2-3 ವಿಷಲ್, ನಾನು 2 ವಿಷಲ್ ಅಷ್ಟೇ ಮಾಡ್ಕೊಂಡಿದ್ದೆ. ವಿಷಲ್ ಕೂಗಿಸ್ಕೊಂಬಿಡಿ. ಬನ್ನಿ, ಹಾಗಿದ್ರೆ ಮಸಾಲೆ ಮಾಡೋದು ಹೇಗೆ ಅಂತ ತೋರಿಸ್ಕೊಂಡು ಬಂದುಬಿಡ್ತೀನಿ. ನೋಡಿ, ನಾವು ಈ ರೀತಿ ಬೆಡಗೆ ಮೆಣಸಿನ್ಕಾಯಿ ಇದ್ದರೆ ತೊಗೊಳ್ಳಿ. ನೀವು ಈ ರೀತಿ ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈ ರೀತಿ ಮೆಣಸಿನ್ಕಾಯಿ ಸ್ವಲ್ಪ ಡ್ರೈ ರೋಸ್ಟ್ ಆದ ತಕ್ಷಣ ಇದಕ್ಕೆ ನಾವು ಇನ್ನೂ ಕೆಲವು ಮಸಾಲೆಗಳನ್ನು ಹಾಕ್ತೀನಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಅದ್ರ ಜೊತೆಗೆ ನಾವು ಒಂದು ಪಲಾವ್ ಎಲೆನ ಹಾಕ್ಕೋಬೇಕು. ಹಾಗೆ ನಾನು ಕಾಳು ಮೆಣಸಿನ ಕಾಳು ಒಂದು 15-20 ಕಾಳು ಮೆಣಸಿನ ಕಾಳು, ಒಂದು ಸ್ವಲ್ಪ ಚಕ್ಕೆ, 2 ಏಲಕ್ಕಿ, ಹಾಗೆ ಒಂದು ಚಕ್ರಮೊಗ್ಗು, ಧನಿಯಾ ಹಾಗೂ ಸೋಂಪಿನ ಕಾಳು ಮತ್ತು ಜೀರಿಗೆನ ಹಾಕಿಬಿಟ್ಟು ನೀಟಾಗಿ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ತೊಗೊಂಡ್ಬಿಡೋಣ. ಇಲ್ಲಿಗೆ ಅರ್ಧ ಮಸಾಲೆ ಪೌಡರ್ ರೆಡಿ ಆದಂಗೆ ಇನ್ನೂ ಒಂದು ಸ್ವಲ್ಪ ಮಸಾಲೆ ಪೌಡರ್ ಮಾಡ್ಕೊಳ್ಳೋದಿದೆ. ಇದೆಲ್ಲ ನೀಟಾಗಿ ನೀಟಾಗಿ ಕೆಂಪಾಗೋ ತನಕ ಒಂದು ಸ್ವಲ್ಪ ಘಮ ಬರಬೇಕು. ಘಮ ಬರೋ ತನಕ ನೀಟಾಗಿ ಇದನ್ನು ಹುರಿದು ತಕ್ಕೊಂಬಿಡೋಣ. ಇದಾದಮೇಲೆ ಹಸಿ ಪದಾರ್ಥಗಳನ್ನ ಹುರಿಯೋದು ಹೇಗೆ, ಅದನ್ನು ಕೂಡ ಯಾವ ರೀತಿ ನಾವು ಗ್ರೈಂಡ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಅದೆಲ್ಲ ಹುರಿದಿದ್ದನ್ನು ನಾನು ಸೈಡಿಗೆ ಎತ್ತಿಟ್ಕೊಂಡ್ಬಿಟ್ಟೆ. ಇವಾಗ ಬಂದುಬಿಟ್ಟು ಹೆಚ್ಚಿದಂತಹ ಮೀಡಿಯಮ್ ಗಾತ್ರದ 3 ಈರುಳ್ಳಿ, ಹಾಗೆ 2-3 ಇಂಚಿನಷ್ಟು ಶುಂಠಿ ಹೆಚ್ಚು ಹಾಕ್ತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿ, 2 ಗಡ್ಡೆ ಬೆಳ್ಳುಳ್ಳಿ ಹಾಕಿದರೆ ಸಾಕಾಗುತ್ತೆ. ಇದನ್ನು ಕೂಡ ನಾವು ಹುರ್ಕೋಬೇಕು. ಹಸಿ ವಾಸನೆ ಹೋಗೋ ತನಕ ಇದನ್ನು ಕೂಡ ಹಾಗೆ ಡ್ರೈ ಆಗಿ ಇದನ್ನು ಹುರಿದು ತಕ್ಕೊಂಬಿಡೋಣ. ಬೇಕಿದ್ರೆ ನೀವು ಎಣ್ಣೆ ಹಾಕ್ಕೋಬೋದು. ನಾನು ಎಣ್ಣೆ ಹಾಕಿಲ್ಲ, ಎಣ್ಣೆ ಜಾಸ್ತಿ ಹಾಕೋದು ಬೇಡ ಅಂತ ಹೇಳಿ ಎಣ್ಣೆ ಹಾಕೋದೇನು ಬೇಡ, ಡ್ರೈಯಾಗಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ಘಮ ಬರುತ್ತೆ. ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನಾವು ಧನಿಯಾ ಕಾಳು ಹಾಕಿದ್ರಿಂದ ಅದೇ ಸ್ಮೆಲ್ ಬರುತ್ತೆ, ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಹಾಗೆ ಚೆನ್ನಾಗಿ ಹಣ್ಣಾಗಿರುವಂತಹ 3 ಟೊಮೊಟೊನ ಹೆಚ್ಚಿ ತೊಗೊಂಡಿದ್ದೀನಿ. ಇದನ್ನು ಕೂಡ ನಾವು ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಂಡು ಬಂದುಬಿಡೋಣ. ನೀವು ಬೇಕಿದ್ರೆ ಖಂಡಿತವಾಗ್ಲೂ ಎಣ್ಣೆನ ಹಾಕ್ಕೋಬೋದು, ನನಗೆ ಬೇಡ, ಹಾಗೆ ನಾನು ಮಾಡ್ತಾಯಿದ್ದೀನಿ. ಹಾಗೆ ಹುರಿದು ತಗೊಂಡ್ರೆ ಸಾಕಾಗುತ್ತೆ. ಇದೆಲ್ಲ ಹಸಿ ವಾಸನೆ ಹೋಗೋ ತನಕ ಹುರಿರಿ. ನೋಡಿ, ಈ ರೀತಿ ಮಸಾಲೆ ನಾನು ಫಸ್ಟಿಗೆ ತೋರಿಸಿದ್ದೇನೆ, ಒಣ ಪದಾರ್ಥಗಳ ಮಸಾಲೆ ಪುಡಿನ ನೀವು ಮಾಡಿಟ್ಕೊಂಡ್ಬಿಟ್ರೆ ನೀವು ಯಾವ ಗ್ರೇವಿಗೆ ಬೇಕಾದರೂ ಅದನ್ನು ಹಾಕ್ಕೋಬೋದು. ಬೇಳೆ ಸಾಂಬಾರು ಮಸಾಲೆಗೆ ಬಿಟ್ಟು ಇನ್ಯಾವುದಕ್ಕೆ ಹಾಕಿದರೂ ಕೂಡ ಇದು ತುಂಬ ಟೇಸ್ಟಾಗಿ ಬಂದುಬಿಡುತ್ತೆ. ಸಾಂಬಾರಾಯಿತು, ಪಲ್ಯ ಆಯಿತು, ಸೈಡ್ ಡಿಶ್ ಆಯಿತು, ಗ್ರೇವಿಗೆ ತುಂಬ ಚೆನ್ನಾಗಿ ಬರುತ್ತೆ. ಆ ರೀತಿ ಮಸಾಲ ಪೌಡರ್ನ ನೀವು ಜಾಸ್ತಿ ಪದಾರ್ಥಗಳನ್ನು ಹಾಕಿಬಿಟ್ಟು ಹುರಿದು ಇಟ್ಕೊಂಡ್ಬಿಟ್ರೆ ನೀವು ಅರ್ಜೆಂಟಿಗೆ, ಹಾಗೆ ಇವು ಕಾಳನ್ನು ಬೇಯಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಕೊಕೊನೆಟ್ ರುಬ್ಬು ಹಾಕಿ, ಕಾಯಿನ ರುಬ್ಬು ಹಾಕಿಬಿಟ್ಟು ಅದೊಂದು ಸ್ವಲ್ಪ ಮಸಾಲೆ ಪುಡಿ ಹಾಕಿಬಿಟ್ರೆ ನಮಗೆ ರೆಸಿಪಿ ರೆಡಿಯಾಗಿಬಿಡುತ್ತೆ. ನಾನು ಡೀಟೇಲಾಗಿ ತೋರಿಸ್ಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ನಮ್ಮದು ಇವಾಗ ಕಾಳು ಬಂದುಬಿಡ್ತು. ಒಂದು 3 ವಿಷಲು ಚೆನ್ನಾಗಿ ಬೆಂದರೆ 2 ವಿಷಲಿ ಸಾಕು. ಚೆನ್ನಾಗಿ ನೆಂದಿದ್ರೆ 2 ವಿಷಲಿ ಸಾಕು. ಚೆನ್ನಾಗಿ ನೆಂದಿಲ್ಲ ಅಂದರೆ 3 ವಿಷಲಿ ತೊಗೊಂಡ್ಬಿಡಿ. ಹಾಗೆ ನೋಡಿ, ನಾನು ಡ್ರೈ ಪೌಡರ್ನ ಹಾಗೆ ಅದರ ಜೊತೆಗೆ ಒಣ ಕೊಬ್ಬರಿನ ಯೂಸ್ ಮಾಡ್ತಾಯಿದ್ದೀನಿ. ಹಸಿ ಕೊಬ್ಬರಿ ಬೇಕಿದ್ರು ನೀವು ಬಳಸ್ಕೋಬೋದು. ನಾನು ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ, ಎಣ್ಣೆ ಸ್ವಲ್ಪ ಹಾಕೋಣ ಅಂತ ಹೇಳಿ. ಆನಂತರ ನೋಡಿ, ಇದಕ್ಕೆ ನೀವು ಗೋಡಂಬಿ ಕೂಡ ನೀವು ರುಬ್ಬಲಿಕ್ಕೆ ಹಾಕ್ಕೋಬೋದು. ಗೋಡಂಬಿ ಹಾಕಿದರೆ ನಮಗೆ ಗ್ರೇವಿ ತುಂಬ ಥಿಕ್ನೆಸ್ ಬರುತ್ತೆ. ಹಾಗೆ ಗೋಡಂಬಿ ಇಲ್ಲ ಅಂದರೆ ಒಂದು ಸ್ವಲ್ಪ ಅಕ್ಕಿನೂ ಕೂಡ ನಾವು ಹುರಿದು ಹಾಕ್ಕೋಬೋದು, ಅಥವಾ ಉದ್ದಿನ ಬೇಳೆನ ಹುರಿದು ಹಾಕ್ಕೋಬೋದು. ಗ್ರೇವಿ ಆವಾಗ ನಮಗೆ ತುಂಬ ದಪ್ಪ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಒಣ ಕೊಬ್ಬರಿನ ನಾನು ಮಿಕ್ಸಿಗೆ ಹಾಕ್ಕೊಂಡು ಬಂದುಬಿಟ್ಟೆ. ಇದನ್ನೆಲ್ಲ ನೀಟಾಗಿ ತೆಗೆದಿಡ್ತಾ ಇದ್ದೀನಿ. ಈ ರೀತಿ ಸಪ್ರೇಟಾಗಿಯೇ ಹಾಕ್ಕೋಬೇಕು, ಎಲ್ಲದನ್ನು ಒಟ್ಟಿಗೆ ಕೂಡಿಸಿ ಹಾಕ್ಕೋಬೇಡಿ ಮಸಾಲೆನ, ಅದರ ಘಮ ಹೋಗಿಬಿಡುತ್ತೆ. ಆ ಕಾರಣಕ್ಕೆ ಈ ರೀತಿ ತೆಂಗನ್ನೇ ನಾವು ಒಂದು ಸಾರಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತಂದುಬಿಟ್ಟೆ. ಇದಾದ ನಂತರ ನಾನು ಇದಕ್ಕೆ ಡ್ರೈ
ಪೌಡರ್ನ ಮಾಡಲಿಕ್ಕೆ ಪದಾರ್ಥಗಳನ್ನು ಹುರಿದಿಟ್ಟಿದ್ದೆ, ಅದನ್ನು ಕೂಡ ಈ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ತುಂಬ ಇದನ್ನು ನೈಸಾಗಿ ರುಬ್ಬಿ ತಗೊಂಡ್ಬಿಡೋಣ. ಇದಕ್ಕೆ ನಾನು ಹೇಳಿದೆ ಅಲ್ವಾ, ನೀವು ಆ ಮಸಾಲೆ ಹಾಕ್ಕೊಳ್ಳುವಾಗ ಸ್ವಲ್ಪ ಗೋಡಂಬಿ ಅಥವಾ ಅಕ್ಕಿನ ಹುರಿದು ಹಾಕ್ಕೊಂಡ್ರೆ ಗ್ರೇವಿ ತುಂಬ ತಿಕ್ನೆಸ್ ಬರುತ್ತೆ. ಆನಂತರ ಪೌಡರ್ನ ನಾನು ರೆಡಿ ಆಯಿತು ನೋಡಿ. ಈ ಪೌಡರ್ ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ನಾನು ಈ ಗ್ರೇವಿಗೆ ಕೇವಲ 2 ಸ್ಪೂನ್ ಮಸಾಲ ಪೌಡರ್ ಮಾತ್ರ ಹಾಕ್ಕೊಳ್ತೀನಿ. ಬಾಕಿದ್ದು ಬೇಕಿದ್ರೆ ನಾನು ಮತ್ತೆ ಇನ್ನೊಂದು ಅಡುಗೆಗೆ ಬಳಸ್ಕೊಳ್ತೀನಿ. ನಿಮಗಿನ್ನೂ ಚೆನ್ನಾಗಿ ಬರಬೇಕು ಅಂದರೆ ಈ ಎಲ್ಲ ಪೌಡರ್ನೂ ಹಾಕಿ ತುಂಬ ಚೆನ್ನಾಗಿ ಬಂದುಬಿಡುತ್ತೆ. ಆನಂತರ ನೋಡಿ, ಇದಕ್ಕೆ ನಾನು ಈ ಪೌಡರ್ನ ಎತ್ತಿಡ್ತಾ ಇದ್ದೀನಿ. ಅದಕ್ಕೆ ಮಿಕ್ಸಿ ಜಾರಿಗೆ ನಾನು ಹುರಿದಿಟ್ಟಂತಹ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇದೆಲ್ಲದನ್ನು ಹಾಕಿಬಿಟ್ಟು ಇದನ್ನು ಕೂಡ ನಾನು ಸಪ್ರೇಟಾಗಿ ರುಬ್ಕೊಂಡು ಬಂದೆ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಎಲ್ಲ ಒಟ್ಟಿಗೆ ಹಾಕಿ ರುಬ್ಬೋಕ್ಕಿಂತ ಸಪ್ರೇಟಾಗಿ ಹಾಕಿ ರುಬ್ಕೊಳ್ಳೋದ್ರಿಂದ ನಮಗೆ ತುಂಬ ಟೇಸ್ಟಾಗಿ ಬರುತ್ತೆ. ಆನಂತರ ಅದೇ ಬಾಣಲಿಗೆ ಮಸಾಲೆನ ಹುರಿದಿಟ್ಟಂತಹ ಬಾಣಲಿಗೆ ಒಂದು 4 ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಪಲಾವ್ ಎಲೆ, ಸೋಂಪಿನ ಕಾಳನ್ನು ಹಾಕ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಘಮ ಬರೋವರೆಗೂ ಹಾಗೆ ಬಿಡಿ. ಆನಂತರ ಇದಕ್ಕೆ ಕಸ್ತೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿಬಿಟ್ಟು ನೀವು ಒಂದು ಸ್ವಲ್ಪ ಇದನ್ನು ಬಣ್ಣ ಬರೋ ತನಕ ಇದನ್ನು ಹುರಿದು ತಗೊಂಡ್ಬಿಡಿ. ಆನಂತರ ಚಕ್ರ ಮೊಗ್ಗು ಹಾಕ್ತಾಯಿದ್ದೀನಿ. ಇದೆಲ್ಲ ನಾವು ಮಸಾಲೆ ಇವಾಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮಸಾಲೆ ಪೌಡರ್ನ ಯಾವುದೇ ಕಾರಣಕ್ಕೂ ಈ ರೀತಿ ಬಿಸಿ ಎಣ್ಣೆಗೆ ಹಾಕಿಬಿಟ್ಟು ನಾವು ಹುರಿಯೋದ್ರಿಂದ ನಮಗೆ ಗ್ರೇವಿ ತುಂಬ ಘಮ ಬರುತ್ತೆ. ಮಾಡಿಟ್ಟು ಸುಮಾರು ಹೊತ್ತು ಕೂಡ, ಬೆಳಗ್ಗೆ ಮಾಡಿಟ್ಟಿದ್ದ ಗ್ರೇವಿ ಸಂಜೆವರೆಗೂ ಕೂಡ ಅದೇ ಘಮ ಇರುತ್ತೆ. ಯಾವುದೇ ಕಾರಣಕ್ಕೂ ಅದು ಘಮನ ಕಳ್ಕೊಳ್ಳೋದಿಲ್ಲ. ಆನಂತರ ನೋಡಿ, ನಾನು ಒಣ ಕೊಬ್ಬರಿನ ಮಿಕ್ಸಿ ಜಾರಿಗೆ ಹಾಕಿದ್ದೆ ಅಲ್ವಾ, ಅದನ್ನು ಕೂಡ ಹಾಕಿಬಿಟ್ಟು ಅದಕ್ಕೆ ಹುರಿತಾ ಇದ್ದೀನಿ. ಆನಂತರ ನಾವು ರುಬ್ಬಿಟ್ಟಂತಹ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಶುಂಠಿ ಆ ಪೇಸ್ಟ್ನು ಕೂಡ ನಾನು ಅದಕ್ಕೆ ಹಾಕಿ ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿಬಿಟ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿ ನೀರು ಹಾಕ್ಕೋಬೇಡಿ, ಯಾಕಂದರೆ ನಮಗೆ ಕಾಳು ಬೇಯಿಸಿದ ನೀರು ಕೂಡ ಇರುತ್ತೆ ಅಲ್ವಾ. ಕಾಳು ಬೇಯಿಸಿದ ನೀರನ್ನು ತೆಗೆದುಬಿಟ್ಟು ನೀವು ಬೇಕಿದ್ರೆ ಕಟ್ಟಿನ ಸಾಂಬಾರು ಮಾಡ್ಕೋಬೋದು. ಕಟ್ಟಿನ ಸಾಂಬಾರು, ಕಡಲೆಕಾಳಿನ ಕಟ್ಟಿನ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ಅವೈಲೇಬಲ್ ಇದೆ. ಈ ವಿಡಿಯೋ ಲಿಂಕ್ ಜೊತೆಗೆ ನಾನು ಬೇಕಿದ್ರೆ ಎಂಡ್ ಸ್ಕ್ರೀನಲ್ಲಿ ಅಥವಾ ಐ ಕಾರ್ಡಲ್ಲಿ ಆ ವಿಡಿಯೋನ ಲಿಂಕ್ ಹಾಕಿರ್ತೀನಿ, ಇಲ್ಲ ಕಾಮೆಂಟ್ ಬಾಕ್ಸಲ್ಲೂ ಕೂಡ ಪಿನ್ ಮಾಡಿರ್ತೀನಿ. ನೀವು ಬೇಕಿದ್ರೆ ಅಲ್ಲಿ ಚೆಕ್ ಮಾಡ್ಕೋಬೋದು. ನೋಡಿ, ನಾವು ಯಾವುದು ಕಾಳುಗಳನ್ನು ಬೇಯಿಸ್ಕೊಂಡಿರ್ತೀವೋ ಆ ಕಾಳುಗಳನ್ನು 1-2 ಟೇಬಲ್ ಟೀ ಸ್ಪೂನಷ್ಟು ಆಗುವಷ್ಟು ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಆ ಕಾಳನ್ನು ನಾವು ಗ್ರೇವಿಗೆ ಹಾಕೋದ್ರಿಂದ ಗ್ರೇವಿ ತುಂಬ ಗಟ್ಟಿಯಾಗಿ ಬರುತ್ತೆ. ಹಾಗೆ ನೀವು ಬೇರೆ ನಾನ್ ವೆಜ್ ಹಾಕ್ಕೊಳ್ಳೋದಾದರೆ ಖಂಡಿತವಾಗ್ಲೂ ಅಕ್ಕಿನ ಹುರಿದು ಹಾಕ್ಕೋಬೋದು, ಇಲ್ಲ ಗೋಡಂಬಿನ ಹಾಕ್ಕೋಬೋದು. ಇದಕ್ಕೂ ಕೂಡ ಗೋಡಂಬಿ ಹಾಕಿದರೆ ತುಂಬ ಟೇಸ್ಟಾಗಿರುತ್ತೆ. ಗೋಡಂಬಿ ಹಾಕಿಬಿಟ್ಟು ಖಂಡಿತವಾಗ್ಲೂ ಟ್ರೈ ಮಾಡಿ. ಬನ್ನಿ, ಹಾಗಿದ್ರೆ ಈ ಮಸಾಲೆ ಒಂದು ಸ್ವಲ್ಪ ಕುದ್ದಾದ ನಂತರ ಇದಕ್ಕೆ ಬೇಯಿಸಿದಂತಹ ಕಡಲೆಕಾಳನ್ನು ಹಾಕ್ತೀನಿ. ಆ ಕಡಲೆಕಾಳು ನೀರನ್ನು ಎತ್ತಿ ಇಟ್ಟಿದ್ದೀನಿ, ಒಂದು ಸ್ವಲ್ಪ ಮಾತ್ರ ಹಾಕ್ತಾಯಿದ್ದೀನಿ. ಯಾಕೆಂದರೆ ಇದು ಟೇಸ್ಟ್ ಬರಬೇಕು ಅಂದರೆ ಒಂದು ಸ್ವಲ್ಪನಾದ್ರು ಕಡಲೆಕಾಳನ್ನು ಬೇಯಿಸ್ಕೊಂಡಿರೋ ನೀರನ್ನು ನಾವು ಗ್ರೇವಿಗೆ ಹಾಕಬೇಕು. ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಮುಖದ ಮೇಲೆ ಮುಚ್ಚಿ ಬೇಯಿಸ್ಕೊಂಡ್ರೆ ನಿಮಗೆ ಗ್ರೇವಿ ರೆಡಿ ಆಗಿಬಿಡುತ್ತೆ. ನೋಡಿ, ಚಪಾತಿ, ಪೂರಿ, ಪರೋಟ ಹಾಗೆ ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ, ಇಡ್ಲಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಈ ಚೆನ್ನ ಮಸಾಲ ಗ್ರೇವಿನ ಟ್ರೈ ಮಾಡಿ. ಹಾಗೆ ಈ ಮಸಾಲೆ ಪೌಡರ್ನ ನೀವು ಯೂಸ್ ಮಾಡಿ ನೋಡಿ. ಈ ಚೆನ್ನ ಮಸಾಲ ಗ್ರೇವಿ ನೀವು ಒಂದು ಸಾರಿ ಟೇಸ್ಟ್ ಮಾಡಿಬಿಟ್ಟು ಹೇಗಿತ್ತು ನನಗೆ ಖಂಡಿತವಾಗ್ಲೂ ಕಾಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ಇದು ಪಕ್ಕ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬಂದಿದೆ. ನೀವು ಬಂದಿಲ್ಲ ಈ ರೀತಿ ಇದೇ ಮೆಥಡಲ್ಲೇ ಮಾಡಿ ನೋಡಿ, ನಿಮಗೆ ಆ ರೀತಿ ಟೇಸ್ಟ್ ಬರಲಿಲ್ಲ ಅಂದರೆ ನನಗೆ ಕಾಮೆಂಟ್ ಮೂಲಕ ನಿಜವಾಗ್ಲೂ ನೀವು ತಿಳಿಸಿ. ಅದೇ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ನಾನು ಈ ಚೆನ್ನ ಮಸಾಲ ಗ್ರೇವಿನ ಪೂರಿ ಜೊತೆಗೆ, ರಾಗಿ ಹಿಟ್ಟಿನಿಂದ ಮಾಡಿದಂಥ ಪೂರಿ ಜೊತೆಗೆ ವಿತೌಟ್ ಮೈದಾ ಹಾಕ್ದೇನೆ ನಾನು ಗೋಧಿ ಹಿಟ್ಟನ್ನು ಬಳಸಿಬಿಟ್ಟು ಮಾಡಿದಂತಹ ರಾಗಿ ಪೂರಿ ಜೊತೆಗೆ ನಾನು ಇದನ್ನು ಊಟ ಮಾಡಿದೆ. ತುಂಬ ಚೆನ್ನಾಗಿತ್ತು. ನೀವೊಂದು ಸರಿ ಟ್ರೈ ಮಾಡಿ ಖಂಡಿತವಾಗ್ಲೂ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.